Hello, all. Welcome back to another new episode of Butterfly's Choice. In today's class, we are going to discuss about concepts of marketing. Marketing means working with the market to actualize potential exchanges for the purpose of satisfying human needs and wants. ಮಾರ್ಕೆಟಿಂಗ್ ಅಂದರೆ ಏನು? ವರ್ಕಿಂಗ್ ವಿತ್ ದ ಮಾರ್ಕೆಟ್ ಜೊತೆ ವರ್ಕ್ ಮಾಡುವುದು ಟು ಆ್ಯಕ್ಚುಲೈಸ್ ಪೊಟೆನ್ಷಿಯಲ್ ಎಕ್ಸ್ಚೇಂಜಸ್. ಒಂದು ಪೊಟೆನ್ಷಿಯಲ್ ಎಕ್ಸ್ಚೇಂಜಸ್ನ ಆ್ಯಕ್ಚುಲೈಸ್ ಮಾಡಲಿಕ್ಕೆ ಮಾರ್ಕೆಟ್ ಜೊತೆ ವರ್ಕ್ ಮಾಡ್ತಾರೆ. ದಟ್ ಈಸ್ ಮಾರ್ಕೆಟಿಂಗ್ ಫಾರ್ ದ ಪರ್ಪಸ್ ಆಫ್ ಸ್ಯಾಟಿಸ್ಫೈಯಿಂಗ್ ಹ್ಯೂಮನ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ದ ಮೇನ್ ಪರ್ಪಸ್ ಏನಿದ್ರದ್ದು ಹ್ಯೂಮನ್ ನೀಡ್ಸ್ ಮತ್ತು ವಾಂಟ್ಸ್, ಬೇಡಿಕೆಗಳನ್ನ ಸ್ಯಾಟಿಸ್ಫೈ ಮಾಡೋದು ಇದ್ರದ್ದು ಮೇನ್ ಪರ್ಪಸ್, ಉದ್ದೇಶ ಆಗಿದೆ. According to Philip Kotler, marketing is a social and managerial process by which individuals and groups obtain their need and want by creating, offering, and exchanging products value with others. ಸೊ ಫಿಲಿಪ್ ಕೊಟ್ಲರ್ ಪ್ರಕಾರ ಮಾರ್ಕೆಟಿಂಗ್ ಅಂದರೆ ಏನು? ಇಟ್ ಇಸ್ ಅ ಸೋಷಿಯಲ್ ಆ್ಯಂಡ್ ಮ್ಯಾನೇಜರಿಯಲ್ ಪ್ರೋಸೆಸ್ ಇನ್ ವಿಚ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ಒಬ್ಟೈನ್ ದೇರ್ ನೀಡ್ ಆ್ಯಂಡ್ ವಾಂಟ್ ಸ್ಯಾಟಿಸ್ಫೈಡ್. ಅವರು ಇಂಡಿವಿಜುವಲ್ ಮತ್ತು ಗ್ರೂಪ್ ಅವರ ನೀಡ್ನ ಸ್ಯಾಟಿಸ್ಫೈ ಮಾಡ್ಕೊಳ್ತಾರೆ. ಇಂಡಿವಿಜುವಲ್ಸ್ ಅಥವಾ ಗ್ರೂಪ್ಸ್ ಅದನ್ನು ಏನಂತ ಹೇಳಿ ಕರೀತಾರೆ? ಮಾರ್ಕೆಟಿಂಗ್. ಹೌ ದೇ ವಿಲ್? ಬೈ ಕ್ರಿಯೇಟಿಂಗ್, ಆಫರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಪ್ರಾಡಕ್ಟ್ಸ್ ವ್ಯಾಲ್ಯೂ ವಿತ್ ಅದರ್ಸ್. ಬೈ ಕ್ರಿಯೇಟಿಂಗ್ ಅಥವಾ ಆಫರಿಂಗ್ ಆ್ಯಂಡ್ ಎಕ್ಸ್ಚೇಂಜಿಂಗ್ ಪ್ರಾಡಕ್ಟ್ಸ್ ವ್ಯಾಲ್ಯೂ ವಿತ್ ಅದರ್ಸ್ ಇಸ್ ನೋನ್ ಆಸ್ ಅ ಮಾರ್ಕೆಟಿಂಗ್. ನೆಕ್ಸ್ಟ್ ಇಸ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್. ಸೊ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್ ಅಂದರೆ ಏನು? ಒಂದು ಮಾರ್ಕೆಟಿಂಗ್ ಪ್ರಾಡಕ್ಟ್ನ ಮಾರ್ಕೆಟ್ ಮಾಡಬೇಕಾದ್ರೆ ಆ ಮಾರ್ಕೆಟಿಂಗ್ ಮ್ಯಾನೇಜರ್ ಶುಡ್ ಕನ್ಸಿಡರ್ ಸಮ್ ಪಾಯಿಂಟ್ಸ್. ಅವನೊಂದು ಮಾರ್ಕೆಟಿಂಗ್ ಮ್ಯಾನೇಜರ್ ಒಂದು ಪ್ರಾಡಕ್ಟ್ನ ಮಾರ್ಕೆಟ್ ಮಾಡಬೇಕಾದ್ರೆ ಕೆಲವೊಂದು ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕು. ಅದನ್ನು ಏನಂತ ಹೇಳಿ ಕರೀತಾರೆ? ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್. ಸೊ ಅಂಡರ್ ದಟ್ ದೇರ್ ಆರ್ 5 concepts of marketing. First one is production concept, second one product concept, selling concept, marketing concept, and the last one is social or societal concept. First one is production concept. Consumer will favor those products that are widely available and low in cost. So ಪ್ರೊಡಕ್ಷನ್ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಹೇಳಿದರೆ, ಕನ್ಸ್ಯೂಮರ್ ಯಾವ ಥರ ಪ್ರಾಡಕ್ಟ್ನ ಇಷ್ಟಪಡ್ತಾರೆ? ವೈಡ್ಲಿ ಅವೈಲೇಬಲ್ ಇನ್ ದ ಮಾರ್ಕೆಟಲ್ಲಿ ವೈಡ್ಲಿ ಅವೈಲೇಬಲ್, ತುಂಬ ವೈಡಾಗಿ ಅವೈಲೇಬಲ್ ಆಗಿರಬೇಕು ಮತ್ತು ಕಾಸ್ಟ್ ಲೋ ಆಗಿರಬೇಕು. ಆ ಥರ ಪ್ರಾಡಕ್ಟ್ನ ಕನ್ಸ್ಯೂಮರ್ ಫೇವರ್ ಮಾಡ್ತಾರೆ, ಅವ್ರು ಪ್ರಿಫರ್ ಮಾಡ್ತಾರೆ. ಸೊ ಕಾನ್ಸಂಟ್ರೇಟ್ ಆನ್ ಅಚೀವಿಂಗ್ ಹೈ ಪ್ರೊಡಕ್ಷನ್ ಆ್ಯಂಡ್ ವೈಡ್ ಡಿಸ್ಟ್ರಿಬ್ಯೂಷನ್. ಸೊ ಮಾರ್ಕೆಟಿಂಗ್ ಮ್ಯಾನೇಜರ್ ಏನು ಮಾಡಬೇಕು? ಈ ಶುಡ್ ಕಾನ್ಸಂಟ್ರೇಟ್ ಆನ್ ಹೈ ಪ್ರೊಡಕ್ಷನ್, ಜಾಸ್ತಿ ಪ್ರೊಡಕ್ಷನ್ ಮತ್ತು ವೈಡ್ ಏರಿಯಾ ಡಿಸ್ಟ್ರಿಬ್ಯೂಷನ್ನಲ್ಲಿ ಫೋಕಸ್ ಮಾಡಬೇಕು. ಸೊ ಪ್ರೊಡಕ್ಷನ್ ಕಾನ್ಸೆಪ್ಟ್ ಇದಾಗಿದೆ. ಸೆಕೆಂಡ್ ಒನ್ ಇಸ್ ಪ್ರಾಡಕ್ಟ್ ಕಾನ್ಸೆಪ್ಟ್. ಕನ್ಸ್ಯೂಮರ್ ವಿಲ್ ಫೇವರ್ ದೋಸ್ ಪ್ರಾಡಕ್ಟ್ಸ್ ದಟ್ ಆರ್ ಆಫರ್ಸ್ ದ ಮೋಸ್ಟ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಆ್ಯಂಡ್ ಫೀಚರ್ಸ್. ಕನ್ಸ್ಯೂಮರ್ ಯಾವ ಥರ ಪ್ರಾಡಕ್ಟ್ನ ಇಷ್ಟಪಡ್ತಾರೆ? ದೇ ವಿಲ್ ಲೈಕ್ ದ ಪ್ರಾಡಕ್ಟ್ ಮೋಸ್ಟ್ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ನ ಇಷ್ಟಪಡ್ತಾರೆ, ಮತ್ತು ಬೆಟರ್ ಪರ್ಫಾರ್ಮೆನ್ಸ್, ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಪ್ರಾಡಕ್ಟ್ನ ಮತ್ತು ತುಂಬ ಫೀಚರ್ಸ್ ಇರೋ ಪ್ರಾಡಕ್ಟ್ಸ್ನ ಇಷ್ಟಪಡ್ತಾರೆ. ಸೊ ಒಂದು ಮೊಬೈಲ್ನ ಪರ್ಚೇಸ್ ಮಾಡುವಾಗ ಇರ್ಬೋದು, ಅವರು ಡಿಫ್ರೆಂಟ್ ಫೀಚರ್ಸ್ನ ನೋಡ್ತಾರೆ ಕಂಪೇರ್ ಟು ಅದ್ರ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ತಾರೆ. ಸೊ ಆ ಪ್ರೊಡಕ್ಷನ್ ಮ್ಯಾನೇಜರ್ ಶುಡ್ ಕನ್ಸಿಡರ್ ದ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಆ್ಯಂಡ್ ಫೀಚರ್ ಆಫ್ ಅ ಪ್ರಾಡಕ್ಟ್ while producing a product because consumer will prefer those type of products. Selling concept. Consumers left alone will not buy enough of organizational products. The organization must therefore undertake selling and promotional efforts. ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಸುಮ್ಮನೆ ಇದ್ದರೆ ಕನ್ಸ್ಯೂಮರ್ ಆ ಪ್ರಾಡಕ್ಟ್ನ ಬೈ ಮಾಡಲ್ಲ, ಅವ್ರನ್ನ ಸುಮ್ಮನೆ ಬಿಟ್ಬಿಟ್ರೆ ಆ ಪ್ರಾಡಕ್ಟ್ನ ಬೈ ಮಾಡಲ್ಲ. ಸೊ ಮಾರ್ಕೆಟಿಂಗ್ ಮ್ಯಾನೇಜರ್ ಏನು ಮಾಡಬೇಕು? ಆ ಪ್ರಾಡಕ್ಟ್ ಬಗ್ಗೆ ಸೆಲ್ಲಿಂಗ್ ಆ್ಯಂಡ್ ಪ್ರಮೋಷನಲ್ ಎಫರ್ಟ್ಸ್ನ ತಗೊಳ್ಬೇಕು, ಡಿಫ್ರೆಂಟ್ ಪ್ರಮೋಷನಲ್ ಮೆಷರ್ಸ್ನ ತಗೊಳ್ಬೇಕು. ಅಡ್ವರ್ಟೈಸಿಂಗ್, ಸೇಲ್ಸ್ ಪ್ರಮೋಷನ್, ಪರ್ಸ್ನಲ್ ಸೆಲ್ಲಿಂಗ್, ಡಿಫ್ರೆಂಟ್ ಪ್ರಮೋಷನಲ್ ಮೆಷರ್ಸ್ನ ತಗೊಂಡಾಗ ಮಾತ್ರ ನಮ್ಮ ಪ್ರಾಡಕ್ಟ್ ಬಗ್ಗೆ, ಆ ಕಂಪನಿ ಪ್ರಾಡಕ್ಟ್ ಬಗ್ಗೆ ಕನ್ಸ್ಯೂಮರಿಗೆ ಗೊತ್ತಾಗುತ್ತೆ. ಸೊ ನಮ್ಮದು ಪ್ರಾಡಕ್ಟ್ ಸೇಲ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಟೆಲ್ಸ್ ಅಂಡರ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್. Consumer is a king and his satisfaction is main objective by delivering the desired needs and wants effectively and efficiently. So marketing andre enu? Satisfying the needs and wants of a consumer. So here consumer is treated as a king of a
market or a business. So he should be treated properly. ಒಂದು ಕನ್ಸ್ಯೂಮರ್ನ ಕಿಂಗ್ ಆಗಿ ಟ್ರೀಟ್ ಮಾಡ್ತಾರೆ ಒಂದು ಬಿಸ್ನೆಸ್ಸಲ್ಲಿ. ಸೊ ಅವನ್ನ ಪ್ರಾಪರಾಗಿ ಟ್ರೀಟ್ ಮಾಡಿದರೆ ಬೈ ಡೆಲಿವರಿಂಗ್ ಡಿಸೈರ್ಡ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಎಫೆಕ್ಟಿವ್ಲಿ ಮತ್ತು ಎಫಿಷಿಯೆಂಟಾಗಿ ಅವ್ರದ್ದು ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಡೆಲಿವರ್ ಮಾಡಿದರೆ ನಮ್ಮದು ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಅ ಮಾರ್ಕೆಟಿಂಗ್ ಮ್ಯಾನೇಜರ್ ಶುಡ್ ಕನ್ಸಿಡರ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಫಸ್ಟ್. Last one is societal concept. Along with satisfying the needs and wants of a consumer, focus on society's well-being. ಸೊ ಒಂದು ಕನ್ಸ್ಯೂಮರ್ದು ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಸ್ಯಾಟಿಸ್ಫೈ ಮಾಡಲಿಕ್ಕೆ ಅವ್ರದ್ದು ವೆಲ್ಬೀಯಿಂಗ್ ಅವ್ರ ಹೆಲ್ತ್ನ ಹಾಳು ಮಾಡಬಾರ್ದು, ಅವ್ರದ್ದು ವೆಲ್ಬೀಯಿಂಗ್ಗೆ ತೊಂದರೆ ಆಗಬಾರ್ದು. ಸೊ ಎಲಾಂಗ್ ವಿತ್ ದ ಸ್ಯಾಟಿಸ್ಫೈಯಿಂಗ್ ದ ನೀಡ್ಸ್ ಆ್ಯಂಡ್ ವಾಂಟ್ಸ್ ಆಫ್ ಕನ್ಸ್ಯೂಮರ್, the marketing manager should also consider the well-being of a consumer or society. So good quality of product na produce ಮಾಡಬೇಕು, a quality of material should be used while producing the product, healthy product should be produced. So these are the points should be considered while producing a product. It should not harm the society. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.